ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ವೆಜ್ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡುವ. ಸೊ ಫಸ್ಟಿಗೆ 2 ಕಪ್ ಬಾಸ್ಮತಿ ರೈಸನ್ನು ಅರ್ಧ ಗಂಟೆ ಸೋಕ್ ಮಾಡಿ ಇಟ್ಕೊಳ್ಬೇಕು. ಅರ್ಧ ಗಂಟೆ ಆದಮೇಲೆ ನಂತರ ಒಂದು ಪಾತ್ರೆಗೆ ನೀರು, ಲೆಮನ್ ಸ್ಲೈಸ್, ಉಪ್ಪು, ಹೋಲ್ ಗರಂ ಮಸಾಲ ಹಾಕಿ ಕುದಿ ಬರಿಸಬೇಕು. ಕುದಿ ಬಂದ ಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಸೋಕ್ ಮಾಡಿರುವಂಥ ರೈಸನ್ನು ಹಾಕಿ 80% ಕುಕ್ ಮಾಡಬೇಕು. ಕುಕ್ ಮಾಡಿ ಸ್ಟ್ರೈನ್ ಮಾಡಿ ತೆಗೆದಿಟ್ಕೊಳ್ಬೇಕು. ನಂತರ ಒಂದು ಬೌಲಲ್ಲಿ ಬೇಯಿಸಿಟ್ಟ ಬಟಾಣಿ ಹಸಿ ಬಟಾಣಿ ಹಾಕ್ಕೊಳ್ಬೇಕು. ಕ್ಯಾರೋಟ್, ಬೀನ್ಸ್, ಕಾಲಿಫ್ಲವರ್ ಎಲ್ಲ ವೆಜ್ಜಸ್ ಹಾಕಿ ಅದಕ್ಕೆ ಲೆಮನ್ ಜ್ಯೂಸ್, ಗರಂ ಮಸಾಲ ಪೌಡರ್, ಟರ್ಮರಿಕ್ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬಿರಿಯಾನಿ ಮಸಾಲ, 1 ಕಪ್ ಕರ್ಡ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದರ ನಂತರ ಪುದೀನ, ಕೊರಿಯಾಂಡರ್ ಲೀವ್ಸ್, ಫ್ರೈಡ್ ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಟ್ಕೊಳ್ಬೇಕು. ನಂತರ ಒಂದು ಕಡೆಗೆ ಸ್ವಲ್ಪ ಗೀ ಆಯಿಲ್ ಹಾಕಿ ಹೋಲ್ ಗರಂ ಮಸಾಲ, ಆನಿಯನ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ನೀರುಳ್ಳಿ ಕಾದ ನಂತರ ಮ್ಯಾರಿನೇಟ್ ಮಾಡಿರುವಂಥ ವೆಜಿಟೇಬಲ್ಸ್ ಹಾಕಬೇಕು. ಅದಾದಮೇಲೆ 1 ಲೋಟ ನೀರನ್ನು ಹಾಕಿ ಬೇಯಿಸಬೇಕು. ಸೊ ಈಗ ವೆಜ್ಜಸ್ ಬೆಂದ ಮೇಲೆ ನಂತರ ಮೊದಲು ಬೇಯಿಸಿಟ್ಟ ಬಾಸ್ಮತಿ ರೈಸ್ ಅದರ ಮೇಲೆ ಹಾಕಿ ಪುದೀನ, ಕೊರಿಯಾಂಡರ್ ಲೀವ್ಸ್, ಫ್ರೈಡ್ ಆನಿಯನ್ಸ್, ರೋಸ್ಟೆಡ್ ಕ್ಯಾಶ್ಯೂಸ್ ಮತ್ತು ರೇಸಿನ್ಸ್ ಅದರ ಮೇಲೆ ಹಾಕಿ ಕೇಸರ್ ಮಿಲ್ಕ್ ಮತ್ತು ಗೀ ಹಾಕ್ಕೊಳ್ಬೇಕು. ದಮ್ ಬರಲು 15 ಮಿನಿಟ್ಸ್ ಸ್ಲಿಮ್ ಫ್ಲೇಮಲ್ಲಿ ಇಡಬೇಕು. ಸೊ ಆಫ್ಟರ್ 15 ಮಿನಿಟ್ಸ್ ನಮ್ಮ ವೆಜ್ ದಮ್ ಬಿರಿಯಾನಿ ರೆಡಿ. ಒಳ್ಳೆ ಘಮ ಘಮ ಸ್ಮೆಲ್ ಬರ್ತದೆ. ಸೂಪರ್ ಟೇಸ್ಟಿಯಾಗಿದೆ, ಸೂಪರ್ ಸಿಂಪಲ್. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್